ಜೀವನದಲ್ಲಿ ನಮಗೆ ಗೊತ್ತಿರಲ್ಲ ನಾವು ಎಷ್ಟು ಶಕ್ತಿಶಾಲಿಗಳು ಅಂತ. ಮಹಾಶಕ್ತಿಶಾಲಿ ಅಂತ ಅಂದರೆ ಆಂಜನೇಯ, ಹನುಮಂತ, ಮಾರುತಿ, ವಾಯುಪುತ್ರ ಅಂತೆಲ್ಲ ಹೇಳಿಸ್ಕೊಳ್ಳುವಂತಹ ನಮ್ಮ ಮಾರುತಿ ದೇವರಿಗೆ ಒಂದು ಕಾಲದಲ್ಲಿ ತಮ್ಮ ಶಕ್ತಿ ಏನು ಅಂತಲೇ ಗೊತ್ತಿರಲ್ವಂತೆ. ಸೀತಾಮಾತೆಯ ಅಪಹರಣದ ಸಂದರ್ಭದಲ್ಲಿ ರಾಮನ ಸೇನೆ ಸೀತಾಮಾತೆಯನ್ನು ಹುಡುಕ್ತಿದ್ದಾಗ ಸಮುದ್ರವನ್ನು ದಾಟೋದು ಸುಲಭವಲ್ಲ ಎಂದು ಎಲ್ಲರೂ ಕೂಡ ಎದ್ದೋಗ್ತಾ ಇರ್ತಾರೆ. ಆಗ ಜಾಂಬವಂತ ಮಾರುತಿಗೆ ಹೇಳ್ತಾರೆ, ನಿನ್ನೊಳಗಿರುವಂತಹ ಶಕ್ತಿಯನ್ನು ನೆನಪಿಸ್ಕೊ, ನೀನೇ ಅದನ್ನು ಮಾಡಬಲ್ಲೆ ಅಂತ ಹೇಳಿ ಅವರಿಗೆ ಬೆನ್ನ ಹಿಂದೆ ನಿಂತ್ಕೊಂಡು ಹುರಿದುಂಬಿಸ್ತಾರೆ. ಅದನ್ನು ಕೇಳಿದೊಡನೆ ಮಾರುತಿ ತನ್ನೊಳಗಿರುವಂತಹ ಶಕ್ತಿಯನ್ನೆಲ್ಲ ಬಳಸಿಕೊಂಡು ಜೋರಾದ ಘರ್ಜನೆಯೊಂದಿಗೆ ಆಕಾಶಕ್ಕೆ ಜಿಗಿತಾರೆ. ತಮ್ಮ ಶಕ್ತಿ ಅರಿತ ಅವರು ಕ್ಷಣವನ್ನು ವ್ಯರ್ಥ ಮಾಡದೆ ಆಕಾಶಕ್ಕೆ ಜಿಗಿದು ಸಮುದ್ರವನ್ನು ದಾಟ್ತಾರೆ. ಸಮುದ್ರವನ್ನು ದಾಟಿ ಸೀತಾಮಾತೆಯನ್ನು ಕಂಡುಹಿಡಿತಾರೆ. ನಮ್ಮ ಜೀವನದಲ್ಲೂ ಹಾಗೆ ನಮ್ಮೊಳಗಿರುವಂತಹ ಶಕ್ತಿಯನ್ನು ಮರೆತುಬಿಟ್ಟಿರ್ತೇವೆ. ಯಾರಾದರೂ ಒಬ್ಬರು ನೆನಪಿಸಿದ್ರೆ ಸಾಕು, ನಾವು ಕೂಡ ಏನಾದರೂ ಸಾಧಿಸ್ಬೋದು. ಕಾಯಕವೇ ಕೈಲಾಸ ಅಂತ ಕರ್ತವ್ಯವನ್ನು ಪಾಲಿಸೋಣ, ಬೆಳೆಯೋಣ. ಜೈ ಶ್ರೀರಾಮ್, ಜೈ ಹನುಮಾನ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.